ಮಠ ಹೋನು ಯಪ್ಪ ಶಕ್ತಿ ಗೌಡ ಕಾಳ ಅಯ್ಯಯ್ಯೋ ಯಪ್ಪ ಪೊಲೀಸಪ್ಪ ಅವ ಮಾತಾಡಿದ ಮಾತು ಒಂದು ಎರಡು ಯಪ್ಪ ಇವು ಗೌರ್ಮೆಂಟ್ನವ್ರು ಕೊಟ್ಟು ಶರ್ಟು ಏನ ನೀ ಮನೆಯಾಗಿದ್ದ ಹಾಕೊಂಡ್ ನನಗೊಂದು ತಿಳಿವಲ್ದಲ್ವ ಅಲ್ವಪ್ಪ ಅವ ಮಾತಾಡಿದ ಮಾತು ಕೇಳಿಬಿಟ್ರ ಇಲ್ಲೋಡಿಲೆ ತೂ 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 ನೀ ಮಾಡೋದೆಲ್ಲ ಮಾಡಿ ಮತ್ತೇನಾಯ್ತಂತ ಕೇಳ್ತೇನಪ್ಪ ನಾ ಹೆಂಗ್ ತಾಳ್ತಾನೆ ಸಂಘಟನ ಏನಾತಂತ ಹೇಳಿದ್ರ ಗಟ್ಟಿಯಾಗಿ ನಿಂತ ಹೇಳ್ಬೇಕಂದ್ರ ನಂದ ಕೆಳಗ ಬರೋದು ಬಾಯಾಗ ಬರಾಕತ್ತೈತಿ ಅಪ್ಪ ಬಾಯಾಗ ಬರಾಕತ್ತೈತಿ ಅಲ್ಲ ಏನಾಗುತ್ತೆ ತಲಾಟಿ ಯಾವುದಕ್ಕೂ ಧೈರ್ಯವಿರಬೇಕು ಧೈರ್ಯ 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 ಅಪ್ಪ ಎಲ್ಲಿ ತರ್ತೀವೋ ಪೊಲೀಸಪ್ಪ ಧೈರ್ಯನ ಅಲ್ವಯಪ್ಪ ಧೈರ್ಯ ಮಾಡ್ಕೊಂಡು ಗಟ್ಟಿಯಾಗಿ ನಿಂತ ಹೇಳ್ಬೇಕಂದ್ರ ಭಯ ನೋಗಳು ಅಂಟಂಟಾಗಕತ್ತೈತಿ ಅಪ್ಪ ಲಂಗಟ ಕಳೆದು ಕೆಳಗ್ ಹೊಂಟೈತಿ ಅಪ್ಪ ನಾ ಹೆಂಗ ತಾಳ್ಕೊಳ್ಳಿ ಸಂಘಟನ ಹೇಳ ಏನಾಯ್ತು ತಲಾಟಿ ನನ್ನ ಮಾತು ಕೇಳಿದ್ರೆ ನಿನಗೂ ಹೇಳಿಕ್ ಬರುತ್ತಾ ಎಲ್ಲಿ ಶಕ್ತಿ ಬಂದ್ರಪ್ಪ ನೀನು ಹೆದರುವ ಕಾರಣವಿಲ್ಲ ಅವನ ಮೇಲೆ ಈ ಕೇಸನ್ನು ಹಾಕಿ ಅವನನ್ನು ಒದ್ದು ಒಳಗೆ ಹಾಕಿ ಬಿಡುತ್ತೇನೆ ಅಯ್ಯೋ ಯಪ್ಪ ಅಷ್ಟು ಮಾಡು ಹೆಂಗಾರ ಇನ್ನೊಂದು 4 ಒಪ್ಪತ್ತು ಬಾಳಿದ್ರೆ 4 ಮಂದಿಯಾಗ ಬರ್ತೀವಿ ಇಲ್ಲ ಅಂತಂದ್ರೆ ನಾವು ಇಲ್ಲೇ ನಡುವ ಮುಗುತ್ತೈತಿ ನಡಿಯೋ ಯಪ್ಪ ಯೋ ಪೊಲೀಸಪ್ಪ ಯಾರ್ದಾರ ಮನೆಯಾಗ ನಮ್ಗೊಂದು ಗಾಡಿ ಸುಳ್ಳಿ ಕೊಡಸ ಸುಮ್ಮನೆ ಸುತ್ತ ಮತ್ತಂತೇಳಿ ನಿನ್ನ ಮನೆಯ ಚಂದುಳಿ ಚಳಿನ ತಂದು ನಿನ್ನನ್ನು ಮರಣ ವಂದಿಸಿ ನಿಮ್ಮ ಮನೆಯಲ್ಲಿ ಕಾಲು ಉರಿದಿದ್ದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಯಾರು ಇಲ್ಲವಲ್ಲ, ಎಲ್ಲರೂ ಎಲ್ಲಿ ಹೋಗಿರಬಹುದು? ಶಕ್ತಿ ಶರಮನಿಗೆ ಹೋದನೆಂಬ ಚಿಂತೆಯಲ್ಲಿ ತೆರೆ ಕೆಡಿಸಿಕೊಂಡು ಎಲ್ಲಿಯಾದರೂ ಹೋಗಿರಬಹುದೇ? ಹುಲಿಯಂತ ನನ್ನ ತಮ್ಮನಿದ್ದರೂ ಕಣ್ಣು ಕಳೆದುಕೊಂಡು ಕುರುಡನಾದನಲ್ಲ ಎಂದು ಮನಸ್ಸಿಗೆ ತಾಪ ಮಾಡಿಕೊಂಡು ಎಲ್ಲಿಯಾದರೂ ಹೋಗಿರಬಹುದೇ? ಇಲ್ಲ. ಶಕ್ತಿ ಶರಮನಿಗೆ ಹೋದ ಶಕ್ತಿ ಹೆಂಡತಿ ಬಾರು ನನಗಾಯ್ತಲ್ಲ ಎಂದು ಬೇರೆ ಮನೆ ಮಾಡಿ, ಹಾಗಾದ್ರೆ ನನ್ನ ಹೆಂಡತಿ ಇರಬೇಕಿತ್ತಲ್ಲ. ನನ್ನ ಅಣ್ಣ ಅಂತ ಕೀಳು ವಿಷಯ ತಿಳಿಯೋಣ. ಮತ್ತೇನಾಗಿರಬಹುದು? ಆ ಗೌಡನ ನಾಗರ ಗುಂಪಿನಿಂದ ಏನಾದರೂ ಅನಾಹುತ ಸಂಭವಿಸಿರಬಹುದೇ? ಏನೆಂದು ತಿಳಿದುಕೊಳ್ಳಲಿ ನನ್ನ ಮನೆತನದ ವಿಷಯ. ಅಲ್ಲಿ ಏನೋ ಒಂದು ಕಾಗದ ನನ್ನ ಯಮುನೆಯ ಪತ್ರ. ಇದನ್ನೇ ಕಿಟ್ಟು ಹೋಗಿದ್ದಾಳೆ. ಇದನ್ನು ನೋಡಿ ಓದಲೇಬೇಕು. ನನ್ನ ಪ್ರೀತಿಯ ಪ್ರಿಯತಮನಾದ ಶಕ್ತಿಗೆ ನಿಮ್ಮ ಅಚ್ಚುಮೆಚ್ಚನ್ನು ಮಾಡದೆ ಆದ ಯಮುನೆಯು ಮಾಡುವ ನಮಸ್ಕಾರಗಳು. ಇಲ್ಲಿವರೆಗೆ ನಾನು ನಿಮ್ಮ ಪ್ರೀತಿಯ ಬಲ್ಲತೆಯಲ್ಲಿ ಹೂವಾಗಿ ಅರಲಿ. ನಾನೀಗ ವಿಧಿ ಸಂಕಲ್ಪಕ್ಕೊಳಗಾಗಿ ನಿಮ್ಮಿಂದ ದೂರವಾಗಿ ಬಿಟ್ಟಿದ್ದೀನಿ. ಯಾಕೆಂದ್ರೆ ಈ ಹಿಂದೆ ನನ್ನ ತಂದೆಯನ್ನು ಕೊಂದ ಆ ನಾಗ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ನುಂಗಿ ನೀನಣ್ಣ ಶಿವಣ್ಣನ ಕಣ್ಣು ಕಿತ್ತ ಗೌಡ. ನೀನು ಜೈಲು ಸೇರಿದ ಕೆಲ ದಿನಗಳಲ್ಲಿ ಗೌಡ ತನ್ನ ದುರಹಂಕಾರದ ಕಿಡಿಯಿಂದ ನಾಗಕಾಳ ಎಂಬುವರಿಂದ ಒಂದು ದಿನ ರಾತ್ರಿ 10 ಗಂಟೆಯ ಸಮಯದಲ್ಲಿ ಮಾವನವರ ಆಸ್ಪತ್ರೆಯಿಂದ ಬರುವ ಕ್ಷಣದಲ್ಲಿ ನಮ್ಮೆಲ್ಲರನ್ನು ಅಗಲಿಸಿ ತನ್ನದೇ ಯಾವುದೇ ಒಂದು ಕೇಡಾಗ್ಲಿ ನಮ್ಮ ಪಾಡು ಮಾಡುವುದಾಗ್ಲಿ ಗಂಗಾ ನಾನು ನಿದ್ರಾವಸ್ಥೆಯಲ್ಲಿ ಮಲಗಿದಾಗ ನಮ್ಮ ಹಾಸಿಗೆಯಲ್ಲಿ ಆ ದುಷ್ಟ ನಾಗಕಾಳ ಬಂದು ಮಲಗಿದ್ದರು. ತಕ್ಷಣದಲ್ಲಿ ಮಾವನಾದ ಶಿವ ಬಂದಾಕ್ಷಣ ಆ ಕಳ್ಳರು ಓಡಿ ಹೋದರು. ಅವರನ್ನು
ನನ್ನನ್ನು ನೋಡಿದ ಮಾವನವರು ನಿರಪರಾಧಿಯಾದ ಅಕ್ಕನನ್ನು ನನ್ನನ್ನು ಸೂಳೆ ಎಂದು ಮನೆಯಿಂದ ಹೊಡೆದು ತಳ್ಳಿದರು. ತಾನು ಹುಚ್ಚರಂತೆ ನಮ್ಮನ್ನು ಎಲ್ಲಿಯೂ ಬೀದಿಗೆ ಪಾಲಾಗಿಬಿಟ್ಟು ಇದಾದ ಕ್ಷಣದಲ್ಲಿ ಕಟ್ಟಿಗೆಗೆಂದು ನಾನು ಕಾಡಿಗೆ ಹೋದಾಗ ಅದೇ ದುಷ್ಟಗೌಡ ಬಂದು ನಿಮಗಾಗಿ ಮೀಸಲಿಟ್ಟ ಈ ಮಡಿಕೆಯನ್ನು ಒಡೆದು ಚೂರಾಗಿ ಗೌಡನಿಂದ ಶೀಲ ಕಳೆದುಕೊಂಡ ನಾನು ಪವಿತ್ರವಾದ ನಿಮ್ಮ ಹೃದಯಕ್ಕೆ ಈ ಕೆಟ್ಟ ದೇಹವನ್ನು ಅರ್ಪಿಸಬಾರದೆಂದು ನಿಮ್ಮಿಂದ ದೂರವಾಗಿ ಬಿಟ್ಟೆ. ಈಗ ಅಕ್ಕ ಮಾವನವರು ಎಲ್ಲಿದ್ದಾರೋ ಅದು ಕೂಡ ನನಗೆ ಗೊತ್ತಿಲ್ಲ. ನಿಮ್ಮಿಂದ ದೂರಾದ ನಾನು ಅವ್ರ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕಾಗಿ ಇನ್ನೂ ಬದುಕಿದ್ದೀನಿ. ಆದ್ರೆ ನೀವು ಮಾತ್ರ ಅಗಲಿದ ನಿನ್ನ ಅಣ್ಣ ಅತ್ತಿಗೆರನ್ನು ಹುಡುಕಿ ಅವ್ರನ್ನು ಒಂದುಗೂಡಿಸಿ ಅವರೊಡನೆ ನೀವು ಸುಖವಾಗಿರು ಎಂದು ಬೇಡಿಕೊಳ್ಳುವ ಇಂತೆ ನಿಮ್ಮ ಸತಿ ಯಮುನಾ. ಸಮಯ ಸಾಧಿಸಿ ನನ್ನ ಮನೆತನದ ಮೇಲೆ ನಿನ್ನ ಕಿಡಿ ಮಧ್ಯವಾದ ಗುರಿ ಇಟ್ಟು ಪವಿತ್ರ ಹೃದಯದವರಾದ ನನ್ನ ಹೆಂಡತಿ ಅತ್ತಿಗೆಯನ್ನು ಅಗಲಿಸಿದಲ್ಲದೆ ನನ್ನ ಹೆಂಡತಿ ಶೀಲಕ್ಕೆ ಕಾರಣದ ನಿನ್ನ ರುಂಡವನ್ನು ಚಂಡಾಡಿ ನಿನ್ನ ಎದೆ ಗುಂಡಿಗೆ ಸೀಳಿ ಹಾಕಿ ನಿನ್ನ ಬಿಸಿ ರಕ್ತವನ್ನು ಕಡಕಡನೆ ಕುಡಿದು ನಿನ್ನ ರುಂಡವನ್ನು ಚಂಡಾಡಿ ನಮ್ಮೂರು ಅಗಸಿ ಬಾಗಿಲು ಕಟ್ಟದಿದ್ದ ಮಗನ ನನ್ನ ಹೆಸರು ಶಕ್ತಿನೇ ಅಲ್ಲ ಬರುತ್ತಾನೆ. ಇಂದೇಕೋ ನನ್ನ ಬಲಗಣ್ಣು ಹಾರುತ್ತಿದೆ. ಸಪ್ತಪದಿ ತುಳಿದ ಈ ರೈತ ಮತ್ತೆ ಮೇಟಿರಾಯರಾಗಬಹುದೇ? ಇರಲಿ, ಎಲ್ಲ ಕಳೆದುಕೊಂಡ ಮೇಲೆ ಏನಾದರೂ ಏನು ಮಾಡು, ಇದು ನನ್ನ ಪ್ರಾರಬ್ಧ ಕರ್ಮ. ಎಲ್ಲಿಗೆ ಹೋಗಿದ್ದಾರೋ ಏನು, ಅದು ಅಲ್ಲದೆ ಅವರ ಬಟ್ಟೆ ಗಂಟೆಲ್ಲ ಇಲ್ಲೇ ಬಿಡಿದೆಯಲ್ಲ. ಹಾಗಿದ್ರೆ ಅವ್ರು ಈಗ ತಾನು ಇಡೀ ದಾರಿಯಲ್ಲಿ ಹೋಗಿರ್ಬಹುದು ಅಂತ ನನಗೀಗ ಗೊತ್ತಾಯ್ತು. ದೇವ್ರೆ, ನನ್ನ ಗಂಡ ನನ್ನ ಕೈ ಹಿಡಿದು ಅನುಭವಿಸಬಾರ್ದಲ್ಲ ಅವನ್ನ ಅನುಭವಿಸ್ಬಿಟ್ರಲ್ಲಪ್ಪ. ಯಾಕೆ ತಂದೆ ನನ್ನ ಗಂಡನಿಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ? ಮತ್ತೊಬ್ಬರ ಹತ್ರ ಹೋಗಿ ಭಿಕ್ಷೆ ಬಿಡುವಂತ ಪರಿಸ್ಥಿತಿಗೆ ತಂದುಬಿಟ್ಟಲ್ಲಪ್ಪ ದೇವ್ರೆ. ಇನ್ನು ಮುಂದೆ ನನ್ನ ಗಂಡನನ್ನ ನಾನು ಎಲ್ಲಿ ಹುಡುಕ್ಲಿ, ಏನು ಅಂತ ಮಾಡ್ಲಿ? ಹತ್ತು ನಿನ್ನ ಜೀವನ ಸಣ್ಣದಾಗಿಸ್ಕೊಳ್ಳೋದ್ರಿಂದ ಈ ಮಂತರ ಮನೆಯಲ್ಲಿ ಕಾಲ ಕಳೆಬಹುದಾಗಿತ್ತಲ್ಲ. ಎಲ್ಲೋ ಕಾಮುಕ, ಯಾರಿಲ್ಲದ ಸಮಯದಲ್ಲಿ ಕಾಡಡವೆಯಲ್ಲಿ ಬಂದು ಒಂದು ಒಂಟಿ ಹೆಣ್ಣಿಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನೀನೇನು ಮನುಷ್ಯನೇನೋ? ಇಲ್ಲ, ನೀನು ಮನುಷ್ಯನಲ್ಲ, ನೀನೊಬ್ಬ ರಾಕ್ಷಸ. ಹೃದಯ ಬಿಟ್ಟು ಸಂತೋಷವಾಗಿ ಮಾತನಾಡಿದರೆ ನಾನು ಮನುಷ್ಯ, ಹಂಗು ತೊರೆದು ಮಾತನಾಡಿದರೆ ನಾನು ರಾಕ್ಷಸ. ಏನಂದೆ? ನನ್ನ ಮಾತಿಗೊಪ್ಪಿ ನನ್ನ ಜೊತೆ ಬಂದು ನಮ್ಮ ದನಿಯ ಮೈ ಸುಖ ನೀಡ್ತಂದು ಮಾತು ಕೊಟ್ಟರೆ ನಾನು ಕಾಳ. ಇಲ್ಲ, ನನ್ನ ಎದುರಿಗೆ ಹೋರಾಡುವೆಂದು ಜಡ ಬಿಚ್ಚಿ ಚೀರಾಡಿದರೆ ನಾನಾಗುವೆನು ಉನ್ಮತ್ತ ಕಾಳ. ಗೌಡಿನ ಹಾಸಿಗೆ
ಬಂದೆ ಹೆಣ್ಣು ನನ್ನ ಚಿರ ಕಡೆಕೊಂಡು ಮಾತನಾಡಿಯ ಹೆಣ್ಣೆ ನಿನ್ನಂತ ಸಾವಿರಾರು ಗರತಿಯರ ಮಾಂಗಲ್ಯವನ್ನು ಕಿತ್ತು ಮಣ್ಣಲ್ಲಿ ಹಾಕಿಕೊಂಡಿರುವ ಈ ಕಾಯಿಗರ ಇಲ್ಲಿಗೆ ಚೆನ್ನಮ್ಮನಂತೆ ಸೂಡಲಾಗಿ ಮಾತನಾಡಿದರೆ ಆಂಗ್ಲನಂತೆ ಕಚ್ಚದ ಬಿಡಲಾರದು ಈ ಕಾಲ. ಅಂಗ ರಕ್ತಕ್ಕೆ ಹುಟ್ಟಿದ ಕೆಂಪು ಕೋತೆ ಮಗನೇ, ಈ ಶಕ್ತಿ ಜೈಲಿಗೆ ಹೋದನೆಂದು ತಿಳಿದು 10 ಜನರ ಗುಂಪು ಕಟ್ಟಿ ದಟ್ಟ ರಂಗದಲ್ಲಿ ಕಾಲ ಕಳೆಯುವ ನನ್ನ ಅತ್ತಿಗೆ ಮೇಲೆ ಏರಿ ಸಿಗುತ್ತಿರುವ ದಾವಾಗ್ನಿಗೆ ನೀನೇ ಮೊದಲು ಬಲಿಯಾದ ಲೋಕಳ ಕಣ್ಣನ್ನು ಹೊರಬರುವ ಅಮ್ಮ ಈಗಲೇ ಅಪ್ಪಾಚನ ಮಗನೇ ಅಮ್ಮ ಎನ್ನುವ ಶಬ್ದ ನಿಮ್ಮ ಅಮ್ಮನಂತೆ ಜನ್ಮ ನೀಡಿದ ಇದು ಒಂದು ಹೆಣ್ಣಲ್ಲವೇ? ಸಾವಿರಾರು ಗಣತಿಯರ ಸೀಲ ಬೆಳೆದ ನಿನ್ನ ಪಾಪದಪ್ಪ ಎಂದು ಹೊಡೆದು ಹಾಕ್ತಾನೆ ಮಗನೇ. ಯಾರು ನನ್ನ ಮನೆತನದ ಸರ್ವನಾಶಿ ನನ್ನನ್ನು ಬಿಟ್ಟು ಬಿಡು. ನನಗೇನು ಕೊಟ್ಟಿದ್ದು ಕೇಳಿ ನನ್ನ ಮನೆತನದ ಅನ್ಯಾಯವೇನು? ನಿನ್ನ ಮನೆತನ ನಾಶ ಆಗಲಿಕ್ಕೆ ಕಾರಣ ಈ ತಾಯಂದಿರನ್ನು ತನ್ನ ಕಾಮಸುಖಕ್ಕೆ ಬೆಳೆಸಿದ್ದಾಗಿ ಮತ್ತು ನಿನ್ನ ಒಕ್ಕಲುತನದಲ್ಲಿ ಮುಂದುವರೆದಕ್ಕಾಗಿ. ಏನು ಶಕ್ತಿ ಏನಿದೆ? ನೀ ಯಾವಾಗ ಬಂದಿಯೋ? ಇದು ನಿನ್ನ ತಮ್ಮನ ಹೋರಾಟ ಬರಮ್ಮ. ನಿನ್ನ ತಮ್ಮ ಇಂದು ಜೈಲಿನಿಂದ ಬಿಡುಗಡೆಯಾಗಿ ಬಂದು ಈ ಬೇಟೆಗಾರನನ್ನು ಬೇಟೆ ಆಡಲು ಬಂದಿದ್ದಾನೆ. ಈ ಕಾಡು ಮೃಗಗಳನ್ನು ಹೇಳಲೇ ನಿಜ ಹೇಳ್ತಾ ನಿನ್ನ ನಿನ್ನ ಮನೆತನ ನಾಶ ಆಗಲಿಕ್ಕೆ ಕಾರಣ ನಿನ್ನ ಮನೆಯ ಒಕ್ಕಲುತನದಲ್ಲಿ ಮುಂದುವರೆದಕ್ಕಾಗಿ ಮತ್ತು ಈ ತಾಯಂದಿರನ್ನು ಅಂದ್ರೆ ಪತಿರಥ ಮಾತನಾಡ ಈ ಗಂಗಾ ಮತ್ತು ಎಗಡರ ಆ ಗೌಡ ದಕ್ಕಿಸಿದುಕೊಳ್ಳೋದಕ್ಕಾಗಿ ನಾಗರಾಜ ಹಾಗೂ ನನ್ನನ್ನು ಅವತ್ತು ರಾತ್ರಿ ನೀವು ಬರೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಇವರ ಹತ್ತಿರ ಕಳಿಸಿದ್ದ ಮತ್ತೆ ಈಗ ಇವುಗಳನ್ನು ಕದ್ದು ತರಲಿಕ್ಕೆ ಕಳಿಸಿದ್ದಾರೆ. ಈ ತಾಯಂದ್ರದೇನು ತಪ್ಪಿಲ್ಲ, ಇವಳು ಸಾಕ್ಷಾತ್ ಪಾರ್ವತಿ. ಎಂತ ತಪ್ಪು ನಡಿ ಮೊದಲು ಎಲ್ಲ ಎಲ್ಲಿದ್ದಾರೆ ಹುಡುಕೋಣ. ಯಮನನ್ನು ಹುಡುಕುವುದು ಈಗಲನ್ನ ಈ ಪಾಪಿ ಇವರ ಅರುಂಡ ಚೆಂಡಾಡಿದ ನಂತರ ಶಕ್ತಿ ಏನಿದೆ ನಾನು ಮಾಡ್ತೀನಿ. ನನ್ನ ಮೇಲಾದ ಅನ್ಯಾಯದ ಕೊಲೆಗಾಗಿ ಮಾತಾಡ್ತಿರುವ ನಾನು ಈ ಚಾಂಡಾಲ ನನ್ನ ಮಕ್ಕಳು ನನ್ನ ಹೆಂಡತಿ ಸೀರವನ್ನೇ ಕಿತ್ತು ಹಾಕಿ ಬಿಟ್ಟಿದ್ದಾರೆ. ಆ ರಕ್ತದ ಸೇಡಿಗಾಗಿ ಈ ಬಿಡಾಡಿ ನನ್ನ ಮಗನ ಕೊಲೆ, ನಾಗರಾಜನ ಕೊಲೆ. ಮುಗಿಯುತ್ತೇನಮ್ಮ ನಿನ್ನ ಮನ ಇನ್ನೂ ತಡೆದಿಲ್ಲ. ಅಣ್ಣನ ಕಣ್ಣೀರಿಗಾಗಿ ಹೊರಬಂದ ಈ ಕಡ್ಲಿ ಮನ ತಡೆಯಬೇಕಾದ್ರೆ ಇನ್ನು ಅನೇಕ ರಕ್ತ ಕಾಲು ಹರಿಯಬೇಕಾಗಿದೆ. ಅದಕ್ಕಾಗಿ ನನ್ನ ಮಗನ ಕೊಲೆ ಆಯಿತು. ಏನಿದೆಲ್ಲ ನಿನ್ನ ಅವಸ್ಥೆ? ಹೇಗಿದೆ ಈ ಅಸತ್ರಾಗ? ಇದು ಯಾಕಂದ್ರಿ ನಂದು ಎಲ್ಲ ಸುಖ ದುಃಖ ಮರೆತು ನನಗೆ ಧರ್ಮ ಸಾಲ ಆಗೈತಿ. ಅಲ್ಲೋ ಅಪ್ಪ ನಾಗರಾಜಪ್ಪ, ಈ ಲಾಜುನು ಬೇಡ ನಮ್ಗೆ ಯಾಕ ಒಂದು ಮೋಣಿ ಹೆದರಿಕೆ ಬರಾಕದೈತಲ್ಲೋ. ಸುಮ್ಮನ ಆ ರುದ್ರಗಳು ಇದ್ದು ಲಾಜಿಗೆ ಹೋಗ್ಬಿಡು ನೋಡಿ. ಅಲ್ಲಿ ಹೆಂಗೋ ಪೊಲೀಸ್ ಅಪ್ಪ ಕಾವಲಿವೆ ನಮ್ಗ. ನೀ ಏನು ಹೆದರುವಂತ ಇಲ್ಲಿ ಇನ್ಸ್ಪೆಕ್ಟರ್ ಕವಡಿ ಇದ್ದೇನೆ. ಹೌದಾ? ಹಾ, ಇಡೀ ಪೊಲೀಸ್
ಡಿಪಾರ್ಟ್ಮೆಂಟ್ ನಮ್ಮ ಕೈಲಿರುವಾಗ ಎಕ್ಕುಚ್ಚಿತ ಸಿಲ್ಲಿನ ಬಗ್ಗೆ ಹೆದರುವುದು. ನೀ ಏನ್ ಹೆದರುವಂತ ಅವಶ್ಯಕತೆ ಇಲ್ಲ. ಮೊದಲು ಚಿಕನ್ ಬೀರು ಬ್ರ್ಯಾಂಡಿ ಹೊಡಿ, ಆಮೇಲೆ ಚೋಕ್ರಿ ರೆಡಿ. ಇಲ್ಲಿ ಚೋಕ್ರಿ ರೆಡಿನಾ? ಆಯ್ತು. ಹಲೋ ತಲಾಟಿ, 8 ಮಿನಿಟ್. ಹಲೋ ಅಶೋಕ್, ಏನ್ ಬೇಕಾಗಿತ್ತು? ಈ ಲಾಡ್ಜ್ ಓನರ್ಗಳು ಈ ಲಾಡ್ಜ್ ಓನರ್ ನಾನೇ. ನಿಮ್ಮಂತ ರಸಿಕರ ಮನ ತಣಿಸುವಂತ ರಸಿಕರ ರಾಣಿ ನಾನೇ. ರಸಿಕರ ಮನ ತರಿಸುವ ರಾಣಿ ಒಳ್ಳೆ ಅಂತೆ ಹೇಳು. ಅಲ್ಲ ಮೇಡಮ್ಮ, ನಮ್ಮ ನಾಗರಾಜ್ ಅವರು ಸ್ವಲ್ಪ ಸುಸ್ತಾಗ್ಯಾರ. ನಿಮ್ಮ ರೇಟ್ ಅಲ್ಲಲ್ಲ, ಒಂದು 4 ರೇಟ್ ಏನಾಗತ್ತಮ್ಮ? ನೋಡಿ, ರೇಟ್ ಆಮೇಲೆ ಇರ್ಲಿ, ಮೊದಲು ಪಾರ್ಟಿ ಮಾಡೋಣ. ಹೌದಾ? ತಲಾಟಿ ಅಂತೂ ನಮ್ಮ ಕೈ ನಿನಗ ತುಪ್ಪ ಬಿಟ್ಟಂಗ ಆಗಿರ್ಬೇಕು, ನನಗ ಸೌದತ್ತರ ತಜ್ಞೆ ಬಿಟ್ಟಂಗ. ಜೊತೆ ಸ್ವಲ್ಪ ನೀನು ತೋರಿಸಿದ್ರೆ ಚೆನ್ನಾಗಿತ್ತು. ಹೌದು, ನೀವು ಈ ಅಶೋಕನಿಗೆ ಏನಾಗಬೇಕಂತ? ಚೇ, ಯಾವ ಸಂಬಂಧವೂ ಇಲ್ಲ. ನಾನು ಈ ಕ್ಲಬ್ ನಲ್ಲಿ ಡ್ಯಾನ್ಸ್ ಮಾಡುವಂತಹ ಜೂನಿಯರ್ ಡಿಸ್ಕೋ ಶಾಂತಿ. ವಾವ್, ತುಂಬಾ ಸಂತೋಷ. ನೀನು ನಮ್ಮ ಜೊತೆ ಸ್ವಲ್ಪ ತಗೊಂಡಿದ್ರೆ ಚೆನ್ನಾಗಿತ್ತು. ಛೇ, ನೋಡಿ, ನನಗೆ ಅದರ ಅಭ್ಯಾಸವಿಲ್ವಲ್ಲ. ಅದು ಮೊದ್ಲಿಗೆ ಹಂಗ ಆಕೈತ್ರಿ. ನೀವು ಸ್ವಲ್ಪ ಕೈ ಹಚ್ಚ್ರಿ, ತಾನ ಶುರು ಆಗತ್ತೆ. ಛೇ, ಹಾಗೇನೇ ಇಲ್ಲ ರೀ. ನಾನು ಕೂಡ ನಿಮ್ ಜೊತೆಗೆ ತಗೊಂಡ್ಬಿಟ್ರೆ ಆಮೇಲೆ ನೀವು ಕೇಳಿದ್ರೆ ಕೊಡೋರು ಯಾರು? ಅದಕ್ಕಾಗಿ ಹಾಗೆ ಹೇಳಿದೆ ಅಷ್ಟೇ. ಹೌದು, ಅದು ಬರೋಬ್ಬರಿ. ಹಾಗಾದ್ರೆ ಶುರುವಾಗಲಿ ನಿಮ್ಮ ಪ್ರೇಮ ಪ್ರಣಯದ ಗೀತೆ. ತಲಾಟಿ ಹೇಳಿ, ತಡವಾದರೆ ಆಗುತ್ತೆ ನಮಗೆ ವಾಂತಿ. ಸ್ವರ್ಗವಾಗಲಿ
ನಿಮ್ಮಂತ ಕಳ್ಳ ಕದಿಮರನ್ನ ಧ್ವಂಸ ಮಾಡೋದಕ್ಕಾಗಿ. ನೀನೆಲ್ಲ ಒಂದು ಕುಡಿತದ ಹೆಣ್ಣು, ನಿನಗೆಲ್ಲ ಈ ರಾಜಂತ ಯಾಕೆ ಬೇಕು? ನಾನು ಈಗಲೇ ಅರೆಸ್ಟ್ ಮಾಡಿಸಿದ್ರೆ ನನ್ನನ್ನು ಅರೆಸ್ಟ್ ಮಾಡುವಂತ ಧೈರ್ಯ ನಿನಗೂ ಇಲ್ಲ, ಆ ನಿನ್ನ ಬಾಂಡ ರಾಜಕೀಯಕ್ಕೂ ಇಲ್ಲ. ಅದು ಹೇಗೆ ನಿನಗೂ ಸಾಧ್ಯವಿಲ್ಲ ಅಂತ ಬಂತು. ಶಾಂತಿ, ಈ ರಾಜಂತಕ್ಕೆ ನಿನಗೆ ಎಷ್ಟು ದುಡ್ಡು ಬೇಕು ಕೇಳು, ಬಿಡ್ತೀನಿ. ಇವಂತ ಮನೆ ಮುರುಕರ ಎಂಜಲು ತಿನ್ನುವಂತಹ ಹೇಸಿ ಹೇಳಲ್ಲ ಈ ನೋಡು. ಒಂದು ಮಾತು ಹೇಳ್ಬೇಕಂದ್ರೆ, ನೀವು ಮಾಡ್ತಾ ಇರುವಂತಹ ಕೆಟ್ಟ ಕೃತಿಗಳನ್ನ ನೋಡುತ್ತಾ ಈ ಮನೆಯಲ್ಲಿದ್ದಂತಹ ಲಾಡ್ಜ್ ಓನರ್ನ ಟೂರಿಗೆ ಕಳಿಸಿ ನಿಮ್ಮನ್ನ ಧ್ವಂಸ ಮಾಡ್ಬೇಕು ಅಂತಾನೆ ನಾನು ಈ ಲಾಡ್ಜ್ ನಲ್ಲಿ ಬಂದು ಉಳ್ಕೊಂಡಿರೋದು. ನೋಡಿ ಶಕ್ತಿ, ಬಹಳ ದಿನದಿಂದ ಈ ಬೇಟೆ ನನ್ನದು ಅಂತ, ನಾನು ಈ ಬೇಟೆನ ಆಡ್ಬೇಕು ಅಂತ ಬಹಳ ದಿನದಿಂದ ಕಾದುಕೊಳ್ತಿದ್ದೆ. ಅದಕ್ಕಾಗಿ ಈ ಬೇಟೆ ವಿಷಯವನ್ನ ನೀನು ಮರ್ತು ಬಿಡು. ಈ ಬೇಟೆ ನನ್ನದು. ಇಲ್ಲ, ವರಿಷ್ಠ ಹೊರ ಬಂದ ರಾಜನ ಕಡ್ಡಕಕ್ಕೆ ರಕ್ತದ ತಿಲಕ ಬೇಕನ್ನಂತೆ ಈ ಕೊಡ್ಲಿ ಬಾಯಿ ರಕ್ತ ಬೇಕಾಗಿದೆ. ಅದಕ್ಕಾಗಿ ಎರಡು ಬೇಟೆ ನನ್ನ ಪಾಲಿಗೆ. ನಾನು ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ. ಸಿರಿಗನ್ನು ಬೇಕಾದಂದಾಗ ಬೇಕಾದಷ್ಟು ಹಣವನ್ನು ಕೊಟ್ಟು ಬಡವರ ಆಸ್ತಿ ಪಾಸ್ತಿಗಳನ್ನು ಎತ್ತಿ ಹಾಕಿದಂತ ಈ ತಲಾಟಿ ನಿನ್ನ ಭೇಟಿ ಆಗಲಿ. ಯಮರಾಳ ತಂದೆಯನ್ನು ಕೊಂದಂತಹ ಈ ನಾಗ ನನ್ನ ಭೇಟಿ ಆಗಲಿ. ನಂದು ಮಗಳಂಗಾಸ್ರ ಇನ್ನೇನು ಬಹಳ ಹೊತ್ತಿಲ್ಲ. ಇಬ್ರು ಕೂಡ ನನ್ನ ಮಗಳು ಮಾಡ್ಕೊಂಡ್ಬಿಡ್ರಿ ನೀವು ಕಾಣ. ಕಾಮ ಮುದುಕನಾದ ಕತ್ತಿಯ ಮಾಂಗಲ್ಯ ಕಿತ್ತಿಸಿ ಸವಿಸುತ್ತ ಹೊತ್ತುವ ತಿಳಿಯುವುದಿರುವೆ ನಿನ್ನ ಪ್ರಾಣ. ಅಂದು ಶಿವರಾಜ್ ಸತ್ಯಜೀತರ ಹೆಣ್ಣಂದಿರನ್ನು ಗೌಡನಿಂದ ಕೆಡಿಸಿ ಅವರ ಮನೆಗೆ ಬೆಂಕಿಡಿಸಿದೆಯಲ್ಲ, ಅವಾಗ ತಿಳಿಲಿಲ್ಲವೇನಲ್ಲ. ಅದಕ್ಕಾಗಿ ಕೊಡ್ಲಿ ಬಾಯಿಗೆ ನಿನ್ನ ರಕ್ತ ಕಿಡಿ ಇಷ್ಟಾದ್ರೂ ನನಗೆ ತೃಪ್ತಿ ಇಲ್ಲ. ಅಂದ್ರೆ ನೀನು ನಾನು ನಿಮ್ಮ ಗೆಳತಿ ಅಂತ ತಿಳ್ಕೊಳ್ಳಿ. ಕ್ಷಮಿಸಿ ಮೇಡಮ್, ನಿನ್ನಂತ ಸೌರ್ಯದ ಹೆಣ್ಣು ನಾನು ನನ್ನ ಯಮನಾಳಂದೇ ಭಾವಿಸಿದ್ದೆ. ಅಂದುಕೊಂಡ್ರೂ ತಪ್ಪೇನೂ ಇಲ್ಲ. ನಾನು ಯಮನಾಳ ಗೆಳತಿ. ಮತ್ತೆ ನಿಮ್ಗೆ ಯಮನಾಳನ್ನ ಭೇಟಿ ಆಗ್ಬೇಕಾಗಿದ್ರೆ ನಾನು ನಿಮಗೆ ಭೇಟಿ ಆಗ್ತೇನೆ. ಆಯ್ತು, ನಾನು ಇನ್ನು ಬರ್ತೇನೆ. ಈ ಹೆಣ್ಣು ಯಾರಿರಬಹುದು? ಇವಳ ಧ್ವನಿ ನೋಡಿದರೆ ನನ್ನ ಹೆಂಡತಿಯಾಗಿದೆ, ಇವಳ ಶೌರ್ಯ ಸಾಹಸ ನೋಡಿದರೆ ನನ್ನ ಹೆಂಡತಿಯಾಗಿದೆ, ಇವಳ ಉಡುಗೆ ತೊಡುಗೆ ನೋಡಿದರೆ ಚಂಬಲ್ ಕಣಿವೆ ರಾಣಿ ಆಗಿದೆ. ಏನೇ ಇದ್ರು ಕಣ್ಣು ವಿಚಾರಿಸಲೇಬೇಕು.